ಲೇಡೀಸ್ ಅಂಡ್ ಜೆಂಟಲ್ಮನ್, ಬಳ್ಳಾರಿಯಲ್ಲಿ ಬಲಿತ ರೆಡ್ಡಿಗಳ ಬ್ಯಾನರ್ ಬಡಿದಾಟಕ್ಕೆ ಬಡಪಾಯಿ ರೆಡ್ಡಿ ಬಲಿಯಾಗಿದ್ದಾನೆ. ಆತನನ್ನ ಬಲಿ ಪಡೆದಂತಹ ಆರೋಪದಲ್ಲಿ ಸತೀಶ್ ರೆಡ್ಡಿ ಗನ್ಮ್ಯಾನ್ ಗುರುಚರಣ್ ಸಿಂಗ್ ಬಂಧನ ಆಗಿದೆ. ಆತ ಈಗ ಜೈಲಲ್ಲಿದ್ದಾನೆ. ಈಗ ಮಾಜಿ ಸಚಿವ ಬಿ ಶ್ರೀರಾಮುಲುಗೆ ಬಂಧನದ ಭೀತಿ ಎದುರಾಗಿದೆ. ಯಾವ ಕಾರಣಕ್ಕೆ, ಏನದು ಪ್ರಕರಣ, ಅದೆಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಬಳ್ಳಾರಿ ಬ್ಯಾನರ್ ಬಡಿದಾಟ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರಿಗೆ ಮುಳುವಾಗುತ್ತಾ ಅನ್ನುವಂತಹ ಪ್ರಶ್ನೆಗೆ ಪುಷ್ಟಿಯನ್ನ ನೀಡಿದೆ. ಬಳ್ಳಾರಿಯ ಬ್ಯಾನರ್ ಬಡಿದಾಟದಲ್ಲಿ ರೆಡ್ಡಿ ಸಹೋದರರು ಹಾಗೆ ಬಳ್ಳಾರಿ ನಗರದ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಹೋರಾಟ ಕಾವೇರಿತು. ಈ ವೇಳೆ ಹಲವು ಸುತ್ತಿನ ಪ್ರತಿಭಟನೆಗಳು ಕೂಡ ಕಾವೇರಿದ್ವು. ಜೊತೆಗೆ ರೆಡ್ಡಿ ಸಹೋದರರ ಬೆಂಬಲಕ್ಕೆ ನಿಂತದ್ದು ಮಾಜಿ ಸಚಿವ ಬಿ ಶ್ರೀರಾಮುಲು. ಈಗ ಶ್ರೀರಾಮುಲು ಅವರಿಗೆ ಬಂಧನದ ಭೀತಿ ಎದುರಾಗಿದೆ. ಇಷ್ಟಕ್ಕೂ ಶ್ರೀರಾಮುಲು ಅವರಿಗೆ ಬಂಧನದ ಭೀತಿ ಎದುರಾಗಿರೋದಾದ್ರೂ ಯಾಕೆ? ಅವರನ್ನ ನಿಜವಾಗಲೂ ಪೊಲೀಸರು ಬಂಧಿಸ್ತಾರ? ಹಾಗಾದ್ರೆ ಜನಾರ್ದನ ರೆಡ್ಡಿ ಅವ್ರಿಗೆ ಹಿನ್ನಡೆ ಆಗತ್ತಾ, ನಾರಾ ಭರತ್ ರೆಡ್ಡಿಗೆ ಮುನ್ನಡೆ ಆಗತ್ತಾ ಅನ್ನುವಂತಹದನ್ನ ನೋಡೋದಾದ್ರೆ ಇದು ಯಾವ ರೆಡ್ಡಿ ವಿರುದ್ಧವೂ ಯಾವುದೇ ಪರಿಣಾಮ ಬೀರೋದೇ ಇಲ್ಲ. ಬದಲಾಗಿ ನೇರವಾಗಿ ಶ್ರೀರಾಮುಲು ಅವರ ಮೇಲೆ ಪರಿಣಾಮ ಬೀರುತ್ತೆ. ಭರತ್ ರೆಡ್ಡಿ ಬಂಧನಕ್ಕೆ ಆಗಹಿಸಿದ ವೇಳೆ ಬಾಯ್ ತಪ್ಪಿ ಶ್ರೀರಾಮುಲು ಅವರು ಹೇಳಿದಂತಹ ಆ ಒಂದು ಮಾತು ಶ್ರೀರಾಮುಲು ಅವರಿಗೆ ಅದು ಮುಳುವಾಗ್ತಾ ಇದೆ. ಶ್ರೀರಾಮುಲು ಅವರು ಹೇಳಿದಂತಹ ಆ ಒಂದು ಮಾತು ಯಾವುದು, ಏನು, ಯಾವ ಕಾರಣಕ್ಕೆ ಅಂತ ನೋಡೋದಾದ್ರೆ, ಜನಾರ್ದನ ರೆಡ್ಡಿ ಅವರ ಜೊತೆಗೆ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಶ್ರೀರಾಮುಲು ಅವರು. ಬಳ್ಳಾರಿಯಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗ ಆಟ ಟೋಪ ಮಿತಿ ಮೀರಿದೆ, ಡ್ರಗ್ಸ್ ಹಾವಳಿ ಮಿತಿ ಮೀರಿದೆ ಅಂತ ಹೇಳಿದ್ರು. ಆದ್ರೆ ಇಷ್ಟೇ ಮಾತಾಡಿದ್ರೆ ಶ್ರೀರಾಮುಲು ಅವರಿಗೆ ಇದು ಏನು ತೊಂದರೆ ಆಗ್ತಾ ಇರ್ಲಿಲ್ಲ. ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋದಂತಹ ಶ್ರೀರಾಮುಲು ಅವರು ಭರತ್ ರೆಡ್ಡಿ ಕಡೆ ಹುಡುಗರು ಡ್ರಗ್ಸ್ ಮತ್ತಿನಲ್ಲಿ ಬಾಲಕಿಯ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾರೆ. ಭರತ್ ರೆಡ್ಡಿ ಶಾಸಕರಾದ ಬಳಿಕ ಬಳ್ಳಾರಿಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿ ಹೋಗಿದೆ ಅನ್ನುವಂಥದಕ್ಕೆ ಇದೇ ನಿದರ್ಶನ ಅಂತ ಹೇಳಿ. ಇಷ್ಟ ಹೇಳಿದ್ರು ಶ್ರೀರಾಮುಲು ಅವರಿಗೆ ಏನೂ ತಪ್ಪಾಗ್ತಾ ಇರ್ಲಿಲ್ಲ. ಬದಲಾಗಿ ಸಂತ್ರಸ್ತ ಬಾಲಕಿಯ ಹೆಸರನ್ನು ಕೂಡ ಹೇಳಿದ್ರು. ಇದು ಈಗ ಶ್ರೀರಾಮುಲು ಅವರಿಗೆ ಸಂಕಷ್ಟವಾಗಿದೆ. ಇದೇ ಕಾರಣಕ್ಕೆ ಶ್ರೀರಾಮುಲು ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಹಾಗಾಗಿ ಶ್ರೀರಾಮುಲು ಅವರು ಬಂಧನದ ಭೀತಿಯಲ್ಲಿದ್ದಾರೆ. ಯಾವ ಕ್ಷಣಕ್ಕಾದ್ರೂ ಶ್ರೀರಾಮುಲು ಅವರನ್ನ ಬಂಧಿಸುವಂತಹ ಸಾಧ್ಯತೆಗಳನ್ನ ಈಗ ಹೆಚ್ಚಾಗಿ ಕಂಡುಬರುವಂತಹ ಸ್ಥಿತಿ ಅವರಿಗೆ ಎದುರಾಗಿದೆ. ಇದು ಜನಾರ್ದನ ರೆಡ್ಡಿ ಅವ್ರಿಗೂ ಕೂಡ ಸಂಕಷ್ಟ ಆಗುವಂತಹ ಸಾಧ್ಯತೆಗಳನ್ನ ಹೆಚ್ಚು ಮಾಡಿದೆ. ಇದು ಮುಂದೆ ಎಲ್ಲಿಗೆ ಹೋಗಿ ತಲುಪುತ್ತೆ? ಗಲಾಟೆ ದಿನದಿಂದ ದಿನಲೂ ಬೇಲಿಗಾಗಿ ಯಾವುದೇ ರೀತಿಯ ಅರ್ಜಿಯನ್ನ ಹಾಕೋದಿಲ್ಲ ಅಂತ ಹೇಳಿ